आप सभी को मेरा प्रणाम। आज से यानी 1 जुलाई से सारे हिंदी स्टूडेंट के लिए, चाहे वो स्टूडेंट हाई स्कूल के क्यों न हो, प्राइमरी के क्यों न हो, कॉलेज के क्यों न हो, डिग्री के क्यों न हो, उन सारे बच्चों के लिए अब बेसिक हिंदी कोर्स शुरू कर रहा हूँ 1 जुलाई से। तो उस कोर्स के लिए आप ज्वाइन कर सकते हैं और केवल बेसिक आपको सिखाऊंगा। तो बेसिक में आपको ये सीखना होता है कि किस प्रकार से हिंदी अक्षरों को सीखना चाहिए और पढ़ने के लिए और लिखने के लिए और समझ लेने के लिए इन 3 बातों को ध्यान में क्या रखना है। तो पहली बात है, आपको हिंदी में जितने भी जो अक्षर है 52 अक्षर है, 52 अक्षर है, उन 52 अक्षरों को पढ़कर या उन 52 अक्षरों को लिखकर और पढ़कर समझकर समझ लेना है। अगर आप 52 अक्षरों को याद रखेंगे तो 52 अक्षरों को फाइंड करने के लिए अगर आपको आ रहा है तो आपको थोड़ी बहुत क्या हिंदी आ जाएगी, पढ़ने के लिए क्या आ जाता है। और 52 अक्षरों में अगर आप परफेक्ट अगर बनेंगे तो आपको पढ़ने के लिए जरूर क्या आ जाता है। उसके बाद हिंदी के जितने भी जो शब्द है या वर्ड्स है, उन वर्ड्स को क्या डेली कलेक्ट कर लेना है, 15 या 20। तो डेली कलेक्ट करते हैं, कम से कम 3 महीनों तक आपको ये काम करना है। तो उसके बाद आपको मैं सिखाऊंगा कि स्मॉल सेंटेंस यानी वाक्य रचना कैसी होती है और वाक्यों का निर्माण किस प्रकार करना चाहिए, वो आपको सिखाऊंगा। तो इसीलिए आपसे कह रहा हूं कि आप इस कोर्स के लिए ज्वाइन हो जाइए और मेरा वीडियो देखकर आप सब्सक्राइब कर लीजिए, क्योंकि कोलार हिंदी एकेडमी है। तो इस एकेडमी के आप मेंबर बनिए और आसानी के साथ आपको मैं हिंदी सिखाऊंगा। अगर आप में कोई दिक्कत अगर है या हिंदी अगर आपको नहीं आती है, लिखने के लिए भी पढ़ने के लिए भी, अगर बातें करने के लिए भी अगर नहीं आती है या नहीं आ रहा है आपको, तो निश्चिंत होकर आप आराम से रहिए, आपको मैं सिखाऊंगा। तो याद रखिए 1 जुलाई से क्या एक कोर्स शुरू हो रहा है और 1 जुलाई को ही एक वीडियो क्या आपके सामने क्या आ जाएगा। उस वीडियो में जो कुछ भी आपको मैं सिखाऊंगा वो आप नियमित रूप से अपने घर पर बैठकर आप अभ्यास करिए। तो स्टूडेंट 1 जून ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇದು ನನ್ನ ಕೋಲಾರ್ ಹಿಂದಿ ಅಕಾಡೆಮಿಯಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪ್ರೈಮರಿ ಸ್ಕೂಲ್ ಮಕ್ಕಳಿರಲಿ, ಹೈಸ್ಕೂಲ್ ಮಕ್ಕಳಿರಲಿ, ಡಿಗ್ರಿ ಮಕ್ಕಳಿರಲಿ, ಯಾರೇ ಇರಲಿ, ನಿಮ್ಗೆ ಹಿಂದಿ ಬರೋಲ್ಲ ಅಂದರೆ ನಾನು ಹಿಂದಿ ಕಲಿಸ್ಕೊಡ್ತೀನಿ। तो ನಿಮಗೆ ಓದಲಿಕ್ಕೂ ಬರೋಲ್ಲ, ಬರೀಲಿಕ್ಕೂ ಬರಲ್ಲ, ಏನು ಎದುರುಗಡೆ ಅವ್ರು ಏನು ಮಾತಾಡ್ತಾರೆ ಅದು ಕೂಡ ಅರ್ಥ ಆಗಲ್ಲ, ತುಂಬ ಈಸಿ ಮೆಥಡಲ್ಲಿ ನಾನು ಕಲಿಸ್ಕೊಡ್ತೀನಿ। ಸೊ ನೀವು ಮಾಡೋದು ಕೆಲಸ ಒಂದೇ, 1 ಜುಲೈಲಿ ಒಂದು ವಿಡಿಯೋ ಬಿಡ್ತೀನಿ, ಆ ವಿಡಿಯೋವನ್ನು ನೀವು ಫಾಲೋ ಮಾಡಿ, ಹಾಗೆ ಕಂಟಿನ್ಯೂ ಆ ಬೇಸಿಕ್ ಕೋರ್ಸ್ ವಿಡಿಯೋಗಳು ಬಿಡ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಕೂಡ ಫಾಲೋ ಮಾಡಿಕೊಂಡು ಹೋಗ್ತಾ ಇರಿ। ಸೊ ಫಸ್ಟ್ ನೀವು ಏನು ಕಲಿಬೇಕಂದ್ರೆ ಹಿಂದಿ ಅಕ್ಷರಗಳನ್ನು ಕಲಿಬೇಕು। ಹಿಂದಿ ಅಕ್ಷರಗಳು ಎಷ್ಟಿವೆ ಅಂದರೆ 52 ಹಿಂದಿ ಅಕ್ಷರಗಳಿವೆ, ಅಂದರೆ 52 ಅಕ್ಷರಗಳು। 52 ಅಕ್ಷರಗಳನ್ನು ಪೂರ್ತಿಯಾಗಿ ಕಲಿಬೇಕು, ನಿಮ್ಮ ಮೈಂಡಲ್ಲಿ ಇರಬೇಕು 52 ಅಕ್ಷರಗಳು। ಸೊ ಒಂದೊಂದು ಅಕ್ಷರ ನೀವು ಎಲ್ಲಾದರೂ ನೋಡಿದ್ರು ಕೂಡ ನಿಮಗೆ ಫೈಂಡ್ ಮಾಡಲಿಕ್ಕೆ ಬರೀಬೇಕು, ಗುರುತಿಸ್ಲಿಕ್ಕೆ ಬರಬೇಕು, ಇದು ಯಾವ ಅಕ್ಷರ, ಈ ಅಕ್ಷರಿಗೆ ಏನು ಅಂತಾರೆ, ಉಚ್ಚಾರಣೆ ಹೇಗಿದೆ, ಅದು ನಿಮಗೆ ಬಂತಂದರೆ ಫಸ್ಟ್ ಆ ಕೆಲಸ ನೀವು ಮಾಡ್ಕೊಳ್ಳಿ। ಅಂದರೆ ಫಸ್ಟ್ ನೀವು ಮಾಡೋದೆ ಅಂದರೆ 52 ಅಕ್ಷರಗಳನ್ನು ಬರೀಬೇಕು, 3 ಟೈಮ್ಸ್ ನೀವು ಬರ್ಕೊಳ್ಳಿ, ಆಮೇಲೆ ಒಂದೊಂದಾಗಿ ನೀವು ಹಾಗೆ ಫೈಂಡ್ ಮಾಡ್ಕೊಂಡು ಹೋಗ್ತಾ ಇರಿ। ಆಮೇಲೆ ನಿಮಗೆ ಹಿಂದಿ ವರ್ಡ್ಸ್ಗಳು ಗೊತ್ತಿಲ್ಲ, ಆ ವರ್ಡ್ಸ್ಗಳ ಅರ್ಥ ಗೊತ್ತಿಲ್ಲ, ಡೈಲಿ ಏನು ಮಾಡಬೇಕು, ನಾನೇ ಕೊಡ್ತಾ ಇರ್ತೀನಿ, ಡೈಲಿ ಒಂದು 15 or 20 ವರ್ಡ್ಸ್ ಕೊಡ್ತಾ ಇರ್ತೀನಿ, ಇಲ್ಲ 10 ವರ್ಡ್ಸ್ ಕೊಡ್ತಾ ಇರ್ತೀನಿ, ಆ ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಿ। ಫಸ್ಟ್ ಸ್ಟೆಪ್ಪು ನೀವು ಅಕ್ಷರ ಕಲ್ತಿದ್ದೀರಾ, ಸೆಕೆಂಡ್ ಸ್ಟೆಪ್ಪು ನಿಮಗೆ ವರ್ಡ್ಸ್ಗಳು ಕೊಡ್ತಾ ಇರ್ತೀನಿ, 10, 15, 20 ಡೈಲಿ ಒಂದೊಂದು ವಿಡಿಯೋದಲ್ಲಿ ಕೊಟ್ಕೊಂಡು ಹೋಗ್ತಾ ಇರ್ತೀನಿ। ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕಂತ ಅದು ಕೂಡ ನಿಮಗೆ ಈಸಿ ಮೆಥಡಲ್ಲಿ ಕಲಿಸ್ಕೊಡ್ತೀನಿ। ಸೊ ಹೀಗೆ ಮಾಡಿದ್ರೆ ಈ 3 ಸ್ಟೆಪ್ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಹಿಂದಿ ಬರುತ್ತೆ। ಸೊ ಹಾಗಾಗಿ ನನ್ನ ಕೋಲಾರ್ ಹಿಂದಿ ಅಕಾಡೆಮಿಯಲ್ಲಿ ನಿಮಗೆ ಈಸಿಯಾಗಿ ಕಲಿಸ್ಕೊಡ್ತೀನಿ।
ಸೊ ಜಾಯಿನ್ ಆಗೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ, ತುಂಬ ಒಳ್ಳೆ ವಿಡಿಯೋ ಇದೆ, ನಿಮಗೆ ಏನು ಬರಲು ಎಲ್ಲವನ್ನು ನಾನು ಕಲಿಸ್ಕೊಡ್ತೀನಿ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದಿದ್ರು ಕೂಡ ಶೇರ್ ಮಾಡಿ. ಆಮೇಲೆ ಮರಿಬೇಡಿ, 1 ಜುಲೈಗೆ ಒಂದು ವಿಡಿಯೋ ಬರುತ್ತೆ. ಫಸ್ಟ್ ವಿಡಿಯೋ ಹಿಂದಿ ಬೇಸಿಕ್ ಕೋರ್ಸಿನ. ಆ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಈಸಿಯಾಗಿ ನೀವು 3 ತಿಂಗಳಲ್ಲೇ ಒಳ್ಳೆ ಹಿಂದಿ ನೀವು ಕಲಿಬೋದು. ಸೊ ಮರಿಬೇಡಿ ಈ ವಿಡಿಯೋವನ್ನು ನೋಡೋದು. ಸೊ ಹಾಗಾಗಿ ನೀವೇನು ಮಾಡೋದಂದರೆ ಈ 3 ಸ್ಟೆಪ್ಪನ್ನು ಕಲ್ತ್ಕೊಂಡು ಹೋಗಬೇಕು. ಫಸ್ಟು ಅಕ್ಷರಗಳು ಕಲಿಬೇಕು 52, ಆಮೇಲೆ ಡೈಲಿ ಒಂದು 10, 15, 20 ಹಿಂದಿ ವರ್ಡ್ಸ್ಗಳು ಕಲೆಕ್ಟ್ ಮಾಡಬೇಕು. ಆಮೇಲೆ ನಾನು ನಿಮಗೆ ಕಲಿಸ್ಕೊಡ್ತೀನಿ ಈಸಿಯಾಗಿ ಸ್ಮಾಲ್ ಸೆಂಟೆನ್ಸ್ ಹೇಗೆ ಮಾಡಬೇಕು. ಆಮೇಲೆ ಬರ್ತಾ ಬರ್ತಾ ನಿಮಗೆ ಅಕ್ಷರಗಳನ್ನು ಗುರ್ತು ಹೇಳಲಿಕ್ಕೆ ಬಂದರೆ ಒಂದೊಂದು ಚಿಕ್ಕ ವರ್ಡ್ಸ್ ಅಂದರೆ 2 ಲೆಟ್ರೋ 3 ಲೆಟ್ರೋ ವರ್ಡ್ಸು ನೀವು ಓದಲಿಕ್ಕೆ ಕೂಡ ಟ್ರೈ ಮಾಡ್ಬೋದು. ಸೊ ಈಸಿಯಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡವ್ರ ತನಕ ಯಾರು ಬೇಕಾದರೂ ಕಲಿಬಹುದು. ಸೊ ಹಾಗಾಗಿ ನೆಕ್ಸ್ಟ್ 1 ಜುಲೈಯಿಂದ ಈ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಗನೆ ನೀವು ಕಲಿಬೋದು. ಥ್ಯಾಂಕ್ ಯು, ಧನ್ಯವಾದ.